ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಇವತ್ತು ಬಸ್ಸಿಲ್ಲ, ಟೀ ನೆನ್ನೆ ಬಸ್ಸಿದ್ರು, ಇವತ್ತು ಬಸ್ಸಿಲ್ಲ. ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಇವಾಗ ಡ್ರಾಪ್ ಮಾಡಿದ್ದಾಯ್ತು, ಟೀ ಕುಡಿಯೋಣ ಬನ್ನಿ. ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಇಂಟ್ರೋನ. ಸೊ ಬನ್ನಿ, ಮೇಡಮ್ ಅವರು ಹೋದ್ರು, ಇವಾಗ ನಾವು ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಇದು ನಿನ್ನೆ ನನ್ನ ಜೊತೆ ಒಂದು ಇನ್ಸಿಡೆಂಟ್ ಆಗಿತ್ತು. ಅದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ರೆಸ್ಪಾನ್ಸ್ ಬಂದಿದೆ. ಏನಪ್ಪ ಇನ್ಸಿಡೆಂಟು ಅಂತ ಹೇಳ್ತೀನಿ ಬನ್ನಿ. ನಿನ್ನೆ ಒಂದು ಬುಕ್ಕಿಂಗ್ ಬಂತು. ಅಂದ್ರೆ ನಿನ್ನೆ ನಾನು ವಿಡಿಯೋ ಮಾಡಿದ್ದೆ, ಬಟ್ ಅದು ಪೂರ್ತಿ ಆಗಿರ್ಲಿಲ್ಲ, ಅದಕ್ಕೆ ಡಿಲೀಟ್ ಮಾಡ್ಬೇಕಾಯ್ತು. ಸೀನ್ ಏನಾಗಿದಪ್ಪ ಅಂತಂದ್ರೆ, ಪ್ಯಾಸೆಂಜರ್ಗೆ ಡ್ರಾಪ್ ಮಾಡಕ್ ಹೋಗಿದ್ದೆ. ಡ್ರಾಪ್ ಮಾಡಿದೆ, ಡ್ರಾಪ್ ಲೊಕೇಶನ್ ಇಲ್ಲಿತ್ತು, ಅಲ್ಲಿ ಡ್ರಾಪ್ ಮಾಡಿದೆ. ಪ್ಯಾಸೆಂಜರ್ ಏನ್ ಹೇಳಿದ್ರು, ಒಳಗಡೆ ಡ್ರಾಪ್ ಮಾಡಿ ಅಂತಂದ್ರು. ಒಳಗಡೆ ಹೋಗ್ಬೇಕು ಅಂತಂದ್ರೆ 1.5-2 ಕಿಲೋಮೀಟರ್ ಸುತ್ತಾಕೊಂಡು ಬರ್ಬೇಕು. ನಾನು ಹೇಳಿದೆ, ಒಂದು ಡ್ರಾಪ್ ಲೊಕೇಶನ್ ಅಪ್ಡೇಟ್ ಮಾಡಿ, ಇಲ್ಲ 20 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿ ಅಂತಂದೆ. ಏನಕ್ಕೆ ಪೇ ಮಾಡ್ಬೇಕು ನಾನು ನಿಮಗೆ, ಹಂಗೆ ಹಿಂಗೆ ಅಂತಂದು. ಆ ರೀತಿ ಆದ್ರೆ ಬೇಡ, ಇಲ್ಲೇ ಹೇಳ್ಕೊಂಡ್ಬಿಡಿ, ನಿಮ್ ಡ್ರಾಪ್ ಲೊಕೇಶನ್ ಇಲ್ಲೇ ಇದೆ. ತೆಲುಗುಲಿ ಏನೋ ಬೈದ್ರು ನನಗೆ ಅರ್ಥ ಆಗುತ್ತೆ ತೆಲುಗು. ಒಬ್ಬೊಬ್ರದ್ದು ಒಂದೊಂದು ನಾಟಕ, ಅದು ಹೇಳಕ್ ಬರಲ್ಲ ನನಗೆ. ಒಬ್ಬೊಬ್ರದ್ದು ಒಂದೊಂದು ನಾಟಕ ನನ್ನ ಮಕ್ಳದು ಅಂತ. ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋ. ನೀನ್ ಏನ್ ಹೇಳಿದೆ, ಒಳಗಡೆ ಬಿಡು, ನಾನು ಬಿಡಕ್ ರೆಡಿ ಇದ್ದೀನಿ. ಎಕ್ಸ್ಟ್ರಾ ಕಾಸು ಕೊಡಕ್ ನೀನ್ ತಯಾರಿಲ್ಲ ಅಂದ್ರೆ ಅದು ನನ್ ತಪ್ಪಲ್ಲ. ಇಲ್ವಾ, ಡ್ರಾಪ್ ಲೊಕೇಶನ್ ಅಪ್ಡೇಟ್ ಮಾಡು. ಡ್ರಾಪ್ ಲೊಕೇಶನ್ ಅಪ್ಡೇಟ್ ಮಾಡಿದ್ರೆ ಇಮಿಡಿಯೇಟ್ 20 ರೂಪೀಸ್ ತಾನಾಗೆ ಚೇಂಜ್ ಆಗುತ್ತೆ ಅಮೌಂಟ್. ಅದು ಮಾಡಕ್ ತಯಾರಿಲ್ಲ, 20 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕೂ ತಯಾರಿಲ್ಲ. ಮತ್ತೆ ಮಾತ್ರ ಉಲ್ಟಾಸಿದ. ಅದಕ್ಕೆ ಬಂತು ಮಾತು. ಬಂದಾಗ ಒಂದು ಮಾತಂದ್ರು, ನೀನ್ ತೆಲುಗಲ್ಲಿ ಹೇಳು ನನಗೆ ಅರ್ಥ ಆಗಲ್ಲ ಕನ್ನಡ. ಅದು ನನ್ ಪ್ರಾಬ್ಲಮ್ ಅಲ್ಲ, ಯಾಕಂತಂದ್ರೆ ಭಾಷೆ ವಿಚಾರದಲ್ಲಿ ನಾನು ಏನು ಮಾತಾಡಕ್ ಹೋಗಲ್ಲ, ಗಲಾಟೆನೂ ಮಾಡ್ಕೊಳಕ್ ಹೋಗಲ್ಲ. ನಾನು ಹೇಳಿದೆ ಕ್ಲಿಯರ್ ಆಗಿ, ನೀವು ಫಸ್ಟ್ ಕಲಿಬೇಕು ಕನ್ನಡನ. ನಾವು ನಿಮ್ಗೋಸ್ಕರ ನಿಮ್ಮ ಭಾಷೆಯನ್ನ ಕಲಿತು ನಾವು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಗೆ ಜೊತೆ ಮಾತಾಡ್ಕೊಂಡು ಕೂತ್ಕೊಳಕ್ ಆಗಲ್ಲ. ನನ್ ಕನ್ನಡ ಇಂಪಾರ್ಟೆಂಟು, ನಾನು ಕನ್ನಡದಲ್ಲೇ ವ್ಯವಹಾರ ಮಾಡ್ತೀನಿ. ಇಲ್ವಾ, ಕನ್ನಡ ಬಿಟ್ಟು ಹಿಂದಿ ಬರುತ್ತಾ ನಿಮ್ಗೆ ಅಥವಾ ಇಂಗ್ಲೀಷಾ, ಕಮ್ಯುನಿಕೇಟ್ ಮಾಡೋಣ. ಅದು ಬಿಟ್ಬಿಟ್ಟು ನೀನು ತೆಲುಗುಲಿ ಮಾತಾಡುವಂತಂದ್ರೆ ನನ್ಗೆ ತೆಲುಗು ಬರಲ್ಲ, ನಾನು ಮಾತಾಡಕ್ಕಾಗಲ್ಲ ಅಂತಂದೆ. ಅದೇ ವಿಚಾರಕ್ಕೆ ಸ್ವಲ್ಪ ಕಿರಿಕಾಯ್ತು. ಆಮೇಲೆ ಇಮ್ಮಿಡಿಯೇಟ್ ನನ್ಗೆ ಗೊತ್ತಿತ್ತು ಆ ಪ್ಯಾಸೆಂಜರ್ ಕಿರಿಕ್ ಮಾಡ್ತಾರೆ, ನನ್ನ ಮೇಲೆ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾನೇ ಕಂಪ್ಲೇಂಟ್ ರೈಸ್ ಮಾಡಿದೆ. ಏನಕ್ಕಂತಂದ್ರೆ, ಅಕಸ್ಮಾತ್ ಆಗಿ ಅವರು ನನ್ನ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ, ಊಬರ್ ಏನಾದ್ರು ಸ್ಟ್ರಿಕ್ಟ್ ಆಕ್ಷನ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಅವನು ನನ್ನ ಮೇಲೆ ತಗೋತಾನೆ, ಪ್ಯಾಸೆಂಜರ್ ಮೇಲೆ ಅಲ್ಲ. ಅದಕ್ಕೆ ನನ್ಗೆ ಏನಾಗಿತ್ತು ಅದನ್ನೆಲ್ಲಾನು ಬಡ್ದಾಗ್ದೆ. ರೆಸ್ಪಾಂಡ್ ಬಂತು, ಆ ಪ್ಯಾಸೆಂಜರ್ ಜೊತೆ ನಿಮ್ ಮ್ಯಾಚಿಂಗ್ ಇದ್ದು ಮತ್ತೆ ಅವ್ರಿಗೆ ಐಡಿನ ಸಸ್ಪೆಂಡ್ ಮಾಡುವಂತದ್ದು ಮಾಡ್ತೀವಿ ಅಂತ. ಮಾಡಿದಾನೆ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಅಂತೂ ಇಲ್ಲ, ಬಟ್ ನನ್ನ ಕಡೆಯಿಂದ ನಾನು ಮಾಡಿದೆ. ಫಸ್ಟ್ ಬಾಡಿಗೆ ಡ್ರಾಪ್ ಮಾಡಿದೆ. ಪ್ಯಾಸೆಂಜರ್ 161 ರೂಪಾಯಿ ಬಿಲ್ಗೆ 230 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋಗಿದ್ದಾರೆ ಅವರೇ ಖುಷಿಯಿಂದ. ನಾಟ್ ಈವನ್ 1 ರೂಪಾಯಿ ಎಕ್ಸ್ಟ್ರಾ ನಾನು ಕೇಳಿಲ್ಲ, ಪ್ಯಾಸೆಂಜರ್ ಖುಷಿಯಿಂದ ಕೊಟ್ಟು ಹೋಗಿರೋದು. ಸೊ ಬನ್ನಿ, ನೆಕ್ಸ್ಟ್ ಬಾಡಿಗೆ ಪಿಕಪ್ ಹೋಗೋಣ. ಇಲ್ಲ ಪಕ್ಕದಲ್ಲೇ ಇದೆ, ಪಿಕಪ್ ಮಾಡ್ಕೊಂಡು ಡ್ಯೂಟಿನ ಕಂಟಿನ್ಯೂ ಮಾಡೋಣ ಬನ್ನಿ. ಹಿರಿಯರು ಬೈದ್ರೆ ಪಕ್ಕಕ್ಕೆ ಅಂತ ತಿಳ್ಕೊಳ್ಳೋ ಅವಿವೇಕಿ ನನ್ನ ಮಗನೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಪ್ಯಾಸೆಂಜರ್ ಡ್ರಾಪ್ ಇದ್ದಿತ್ತು ಅಲ್ಲಿ, ಆ ಮೇನ್ ಗೇಟ್ ಹತ್ರ. ಅಲ್ಲಿಂದ ನಾನು ಒಳಗಡೆ ಕರ್ಕೊಂಡು ಬಂದ್ಬಿಟ್ಟೆ, ಜಸ್ಟ್ ಫಾರ್ ಅ ರಿಕ್ವೆಸ್ಟ್. ಸ್ಕೂಲ್ಗೆ ಲೇಟ್ ಆಗಿದೆ ಅಣ್ಣ, ಸ್ವಲ್ಪ ಒಳಗಡೆ ಬಿಟ್ಬಿಡಿ. ಸೊ ರಿಕ್ವೆಸ್ಟ್ಗೂ ಆರ್ಡ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಎಲ್ಲಂತೀರಾ ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಆರ್ಡ್ರು ಅಂದ್ರೆ ಯಾವ ರೀತಿ ಅಂತಂದ್ರೆ, ಒಂಥರ ನೀವೇನೋ ನಮ್ಮನ್ನ ಕೊಂಡ್ಕೊಂಡಿದ್ದೀರಾ ಅನ್ನೋ ರೀತಿ ಮಾತಾಡ್ತಾರಲ್ಲ ಕೆಲವೊಬ್ರು, ಅವಾಗ ನಮಗ್ ಬೇಜಾರಾಗತ್ತೆ. ನಾರ್ಮಲ್ ಆಗಿ ಮಾತಾಡಿದ್ರೆ ಐ ರೆಸ್ಪೆಕ್ಟ್ ದಟ್. ಇವಾಗ ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಏನು ಒಂದು ಮಾತು ಮಾತಾಡಲಿಲ್ಲ, ನಾನು ಸೀದಾ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ರಿಕ್ವೆಸ್ಟ್ಗೂ ಮತ್ತೆ ರೆಸ್ಪೆಕ್ಟ್ ತುಂಬಾ ವ್ಯತ್ಯಾಸ. ಅದು ಬಿಟ್ಬಿಟ್ಟೆ ಒಳಗಡೆ ಕರ್ಕೊಂಡು ಹೋಗು, ಅಲ್ಲಿ ಬಿಡು ನನ್ನ, ಹಂಗೆ ಹಿಂಗೆ ಅಂತಂದ್ಬಿಟ್ರೆ ಅಪ್ಪನ ಹಣೆ ಹೋಗೋದೇ ಇಲ್ಲ, ನಾನು ಇಲ್ಲೇ ಇಳ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ, ಇನ್ನೊಂದು ಬಾಡಿಗೆ ಬಿದ್ದೈತೆ ನೋಡೋಣ ಪಿಕಪ್ಗೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 11:30, 1213 ರೂಪಾಯಿ ದುಡ್ದಿದ್ದೀನಿ. ಇವತ್ತು ಮಾತ್ರ ಡ್ಯೂಟಿ ಸಾಕಾತಾಗಿತ್ತು ಗುರುವೆ, ನಿಜವಾಗ್ಲೂ ಹೇಳ್ತೀನಿ. ಪೀಕ್ ಅವರಲ್ಲಿ ಮಾತ್ರ ಸರಿಯಾಗಿ ಒಂದಾದ್ಮೇಲೆ ನಾನ್ ಸ್ಟಾಪ್ ಗಾಡಿನೇ ಎಲ್ಲೂ ನಿಲ್ಸಿಲ್ಲ, ನಾನು ಕೂಡ ಎಲ್ಲೂ ನಿಂತಿಲ್ಲ. ಇವಾಗ ಗಾಡಿಯಿಂದ ಎಳಿತಾ ಇದ್ದೀನಿ ನೋಡಿ. ಆಟೋಗಳು ಇಷ್ಟೊತ್ತು ನಿಂತಿತ್ತು, ಇವಾಗ ಇಲ್ಲಿದ್ದಾವೆ. ಹೋಗ್ಬಿಟ್ಟು ಟಿಫಿನ್ ಮಾಡ್ಕೊಂಡ್ ಬರೋಣ, ಸ್ವಲ್ಪ ಹೊಟ್ಟೆಗೆ ಹಾಕೊಂಡ್ ಬರೋಣ. ಡ್ಯೂಟಿ ಮಾತ್ರ ಸಖತ್ತಾಗೆ ಬಿತ್ತು ಅನ್ಕೊಳ್ಳಿ. ಇವಾಗ ನೋಡೋಣ
ಇನ್ನು 800 ರೂಪಾಯಿ ಮಾಡಬೇಕು. 2000 ಅಂಕಲು ಆರಾಮಾಗಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೋಡ, ಪೀಕ್ ಅವರ್ ಅಲ್ಲಿ ಚೆನ್ನಾಗಿ ಬಂತು ಡ್ಯೂಟಿ. ಇವಾಗ ಪೀಕ್ ಅವರ್ ಇಲ್ವಲ್ಲ, ನೋಡ. वालेकुम सलाम. अल्हम्दुलिल्लाह. कैसा बा ड्यूटा? 200 रुपये. क्या ऐसा बोल रहे हैं? आ रहे ना, देखो आ रहे. ड्यूटा मस्त है, इधर सच्ची में मस्त है. मैं मान लिया. बड़ा 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 ಟೈಮ್ ಬಂದ್ಬಿಟ್ಟು 12:35. ಟೋಟಲ್ ಅರ್ನಿಂಗ್ ನಮ್ದು 1478. 1 2 3 4 5 6 7 8 ಗಾಡಿ ಇಲ್ಲೇ ನಿಂತಿದ್ದಾವೆ. ಇವಾಗ ಒಂದು ಬಾಡಿಗೆ ಬಂತು. ಎಲ್ಲಿಗಪ್ಪ ಅಂತಂದ್ರೆ ಒಂದು 10 ಕಿಲೋಮೀಟರ್ದು 186 ರೂಪಾಯಿ ಏನೋ ಕೊಡ್ತಾ ಇದ್ದ. ಬಂತು ಬಾಡಿಗೆ. ಮ್ಯಾಚಿಂಗ್ ಲಿಸ್ಟ್ ಹೋಗ್ಬಿಡ್ತು. ಎಲ್ಲರೂ ಅಕ್ಸೆಪ್ಟ್ ಹೊಡಿತವ್ರೆ. ಯಾರಿಗಂತ ಹೋಗುತ್ತೆ ಡ್ಯೂಟಿ? ಯಾರಿಗೆ ಫಸ್ಟ್ ಪ್ರೆಸ್ ಮಾಡಿರ್ತಾರೋ ಅವ್ರಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಮ್ಯಾಚ್ ಯಾರಿಗಾಗುತ್ತೋ ಅವ್ರಿಗೆ ಬಾಡಿಗೆ ಬರೋದು. ಹಂಗಾಗಿ ಟೋಟಲ್ ಅರ್ನಿಂಗ್ 1478 ರೂಪಾಯಿ 60 ಪೈಸಾ. ಇವತ್ತು ಸರ್ಜಾಗಿ ತುಂಬಾ ತುಂಬಾ ಸಖತ್ತಾಗಿ ಡ್ಯೂಟಿ ಬಂತು. ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಹಿಡಿದು ಬೆಳಿಗ್ಗೆ ಫಸ್ಟ್ ಡ್ಯೂಟಿ ಎಷ್ಟೊತ್ತಿಗೆ ಹಾಕೊಂಡಿದ್ದು ನಾನು? 1 ನಿಮಿಷ. 7:46. ಬೆಳಿಗ್ಗೆ 7:46ರಿಂದ ಇವಾಗ 12:36. ಆಲ್ಮೋಸ್ಟ್ ಒಂದು 5 ಅವರಲ್ಲಿ 1478 ರೂಪಾಯಿ ಮಾಡಿದೀನಿ. ಅಂದ್ರೆ ಡ್ಯೂಟಿ ಮಾತ್ರ ಸಖತ್ತಾಗೆ ಬಂತು. ಯಾವ್ಯಾವ ಡ್ಯೂಟಿ ಬಂದೈತೆ ಎಲ್ಲ ಹೊಡೆದಿದ್ದೀನಿ. ಆದ್ರೆ ಒಂದ್ ವಿಚಾರ ಏನಂತಂದ್ರೆ, ನನ್ನ ಕಡೆಯಿಂದ ಯಾವ್ದು ಕ್ಯಾನ್ಸಲ್ ಮಾಡಕ್ ಹೋಗಿಲ್ಲ. ಬಟ್ ಪ್ಯಾಸೆಂಜರ್ ಕಡೆಯಿಂದ ತುಂಬಾ ಕ್ಯಾನ್ಸಲ್ ಆಗಿದಾವೆ. ಬನ್ನಿ ತೋರಿಸ್ತೀನಿ. ಇದು ಮಾಡಿದ್ನಾ, ಇದು ಓಕೆ, ಇದು ಓಕೆ, ಇದು ಓಕೆ, ಇದು ಓಕೆ, ಕಸ್ಟಮರ್ ಕ್ಯಾನ್ಸಲ್, ಇದು ಓಕೆ, ಕಸ್ಟಮರ್ ಕ್ಯಾನ್ಸಲ್, ಇದು ಓಕೆ, ಇದು ಓಕೆ, ಇದು ಓಕೆ, ಕಸ್ಟಮರ್ ಕ್ಯಾನ್ಸಲ್, ಕಸ್ಟಮರ್ ಕ್ಯಾನ್ಸಲ್, ಇದು ಓಕೆ, ಇದು ಓಕೆ, ಇದು ಓಕೆ, ಇದು ಓಕೆ, ಕಸ್ಟಮರ್ ಕ್ಯಾನ್ಸಲ್. ಆಲ್ಮೋಸ್ಟ್ ಒಂದು 4-5 ಡ್ಯೂಟಿ ಕಸ್ಟಮರ್ ಕ್ಯಾನ್ಸಲ್ ಮಾಡಿರೋದು. ಬಟ್ ಪರವಾಗಿಲ್ಲ, ಆಗ್ತಾ ಇರುತ್ತೆ. ಕೆಲವೊಮ್ಮೆ ಏನಂತಾರೆ, ಅವ್ರು ಬೇಗ ಬುಕ್ ಅಂದ್ರೆ ಬೇಗ ಹೋಗಕ್ ಬುಕ್ ಮಾಡ್ತಾ ಇರ್ತಾರೆ. ನಾನು ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಇರ್ತೀನಿ. ಅವ್ರಿಗೆ ತೋರಿಸಿರುತ್ತೆ ಒಂದು 5 ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ. ಆ ಡಿಪೆಂಡೆನ್ಸಿ ಮೇಲೆ ಅವರು ಬೇಗ ಕ್ಯಾನ್ಸಲ್ ಮಾಡ್ತಾರೆ. ಪರವಾಗಿಲ್ಲ, ನಡೀತಾ ಇರುತ್ತೆ. ಆದ್ರೆ ಬುಕ್ಕಿಂಗ್ ತಗೊಂಡು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನಿಂತ ಮೇಲೆ ಕ್ಯಾನ್ಸಲ್ ಮಾಡಬಾರ್ದು. ಅದೇ ಪ್ರಾಬ್ಲಮ್ ಆಗುತ್ತೆ. ಬಟ್ ನೋಡೋಣ ಬನ್ನಿ, ಡ್ಯೂಟಿ ಯಾವ್ಯಾವ್ದು ಸಿಗುತ್ತೆ ಯಾವ್ದಿಲ್ಲ ಎಲ್ಲ ಹೊಡಿತಾ ಇದೀವಿ. ಇದೇ ಬೇಕು ಅದೇ ಬೇಕು ಏನಿಲ್ಲ, ಸಿಕ್ಕಿದ್ದೇನು ಎಲ್ಲದಕ್ಕೂ ಜೈ ಅಂತ ಇದೆ. ನಾನ್ ಸ್ಟಾಪ್ ಡ್ಯೂಟಿ ಬಂದ್ರೆ ಹೇಗಿರುತ್ತೆ ಗೊತ್ತಾ? ಬನ್ನಿ ಹೇಳ್ತೀನಿ. ಟೋಟಲ್ 21 ಟ್ರಿಪ್ಪು 1888. ಇನ್ನೂ 120 ರೂಪಾಯಿ ಮಾಡಿದ್ರೆ ನಮ್ದು ಇವತ್ತಿನ ಟಾರ್ಗೆಟ್ ಕಂಪ್ಲೀಟ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ 35 ನಿಮಿಷ. ಆಲ್ಮೋಸ್ಟ್ 35 ನಿಮಿಷದಲ್ಲಿ ಈ ರೀತಿ ಬಾಡಿಗೆ ಬರುತ್ತೆ. ಟಕ್ ಅಂತ ಹೊಡ್ಕೊಂಡ್ರೆ ನಮಗೆ ಬರುತ್ತೆ, ಇಲ್ಲ ಅಂತಂದಿಲ್ಲ. 35 ನಿಮಿಷ ಟೋಟಲ್. ಇದು ಪೇಮೆಂಟ್ ಬಂದಿದ್ದು 2 ಗಂಟೆ 8 ನಿಮಿಷದಿಂದ. ಇವಾಗ 2 ಗಂಟೆ 46 ನಿಮಿಷ, 35 ನಿಮಿಷ. ಈ 35 ನಿಮಿಷದಲ್ಲಿ ನಾನು ಅರ್ನ್ ಮಾಡಿರೋದು 136, 55, 55, 55. ಟೋಟಲ್ 301 ರೂಪಾಯಿ. ನಾನ್ ಸ್ಟಾಪ್ ಡ್ಯೂಟಿ ಬಿಡ್ತಾ ಇರ್ಬೇಕಾದ್ರೆ ಯಾವುದನ್ನು ಕೂಡ ಬಿಡದಂಗೆ ಹೊಡೆದ್ರೆ ಈ ರೀತಿ ಇರುತ್ತೆ. ಸೊ ಸ್ವಲ್ಪನೂ ರೆಸ್ಟ್ ಇಲ್ಲ. ನಾನು ಯಾವಾಗಪ್ಪ ಅಂತಂದ್ರೆ 1, 2 ಇದೊಂದು ಕ್ಯಾನ್ಸಲ್ ಆಯ್ತು, 3 ಇದನ್ನು ಕೂಡ ಕ್ಯಾನ್ಸಲ್ ಆಯ್ತು, 4, 5 ನಾನ್ ಸ್ಟಾಪ್. ಇಲ್ಲಿಂದ 12, 13, 21 ಇಲ್ಲಿಂದ 1, 2, 3, 4, 5 ಬಾಡಿಗೆ ನಾನ್ ಸ್ಟಾಪ್ ಹೊಡೆದಿರೋದು. ಇದರಲ್ಲಿ ಪ್ಯಾಸೆಂಜರ್ ಕಡೆಯಿಂದ ಕ್ಯಾನ್ಸಲ್ ಆಗಿರೋದೇ ಜಾಸ್ತಿ. ನನ್ನ ಕಡೆಯಿಂದ ನಾನು ಕ್ಯಾನ್ಸಲ್ ಆದಷ್ಟು ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಏನಕ್ಕಂತಂದ್ರೆ ನನ್ನ ಕ್ಯಾನ್ಸಲೇಷನ್ ಜಾಸ್ತಿ ಆದಂಗೆಲ್ಲ ನನಗೆ ತೊಂದರೆ ಆಗುತ್ತೆ. ರೇಟಿಂಗ್ ಬನ್ನಿ, ಹೊಸದಾಗಿ ಒಂದು ಬಂದೈತೆ, ಪಿಕಪ್ ಟೂ ಫಾರ್. ಇದು ನಾನು ಮಾಡಿರೋದಲ್ಲ. 1 ಸ್ಟಾರ್ ರೇಟಿಂಗ್ 4 ಜನ ಕೊಟ್ಟವ್ರೆ. ಏನ್ ಹೇಳೋಣ, ಕ್ಯಾನ್ಸಲೇಷನ್ ರೇಟ್ 7% ಇದೆ. 100 ಟ್ರಿಪ್ಪಲ್ಲಿ 7 ಟ್ರಿಪ್ಪನ್ನು ನಾನು ಕ್ಯಾನ್ಸಲ್ ಮಾಡಿರೋದು. ಅಕ್ಸೆಪ್ಟೆನ್ಸ್ ರೇಟು ನಾನು ನಿನ್ನೆ ಡ್ಯೂಟಿ ಮಾಡಿಲ್ಲ ಅಂತ ಇಷ್ಟೇ. 600 ಮೀಟರ್ ಪಿಕಪ್, 1.5-2 ಕಿಲೋಮೀಟರ್ ಬ್ಲಾಕ್, 55 ರೂಪಾಯಿ ಸಾಕು. ಇಂಥ ಬಾಡಿಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬಿಟ್ರೆ ಆರಾಮಾಗಿ ನಮ್ಮ ಅರ್ನಿಂಗು ಈಸಿ ಆಗಿಬಿಡುತ್ತೆ. ಇದು 36 ರೂಪಾಯಿ ಬಾಡಿಗೆ. ಆಕ್ಚುಲಿ ಫೇರ್ ಬಂದ್ಬಿಟ್ಟು 55 ರೂಪಾಯಿ ಕೊಡ್ತಾ ಇದ್ದಾರೆ. ಇದೇ ಬೆಟ್ರು. ಈ ರೀತಿ ಡ್ಯೂಟಿಗಳನ್ನೇ ಮಾಡಿ ಆರಾಮಾಗಿ ನಾನು 2,000 ಟಾರ್ಗೆಟ್ ರೀಚ್ ಮಾಡ್ತೀನಿ. ಅಂದ್ರೆ ಯಾವ ಡ್ಯೂಟಿನಾದ್ರೂ ಬರಲಿ ಮಾಡ್ತಾ ಇರ್ತೀನಿ. ಇವಾಗ ನಾನು ಹೆಬ್ಬಾಳ ದಾಟಿ ಆ ಕಡೆ ಹೋಗಕ್ ನಂಗೆ ಇಷ್ಟ ಇಲ್ಲ. ಹಂಗಾಗಿ ಆವಾಗಲೇ ಬಂದಂತ ಬಾಡಿಗೆ ನಾನು ಅಕ್ಸೆಪ್ಟ್ ಮಾಡಿಲ್ಲ.
ನನಗೆ ಈ ಕೆಂಪಾಪುರ ಸರೌಂಡಿಂಗ್ ಅಲ್ಲೇ ಇರಬೇಕು ಹಾಗಾಗಿ. ಸೊ ಬೆಳಿಗ್ಗೆಯಿಂದ ಇಷ್ಟು ದುಡ್ದಿದ್ದೀನಿ, 3 ಅವರ್ ಟೈಮ್ ವೇಸ್ಟ್ ಆಯಿತು. ಅದೊಂದು ಬೇರೆ ಕಾರಣ, ಅದು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಇವಾಗ ಬೆಳಗ್ಗೆಯಿಂದ ಇಷ್ಟು ದುಡಿದ್ಬಿಟ್ಟು ಖರ್ಚು ಎಷ್ಟಾಗಿದೆ, ಖರ್ಚು ಇಲ್ಲಿದೆ ನೋಡಿ ಸರ್, ತೋರಿಸ್ತೀನಿ. 1880 ರೂಪಾಯಿ. ಏನದಪ್ಪ ಇದು ಖರ್ಚು ಅಂತೀರಾ? ಬನ್ನಿ ತೋರಿಸ್ತೀನಿ. ಗಾಡಿ ಹೊಸ ಗಾಡಿ ತಗೋತೀವಲ್ವಾ, 3 ವರ್ಷದ ತನಕ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ. 3 ವರ್ಷ ಆಗ್ತಿದ್ದಂಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇವಾಗ ನನ್ನ ಗಾಡಿಗೆ ಪ್ರಾಬ್ಲಮ್ ಆಗಿರೋದು. ಬನ್ನಿ, ಗಾಡಿ 3 ವರ್ಷ ಆಗಕ್ಕೆ ಬಂತು. ಸಣ್ಣ ಪುಟ್ಟ ಪ್ರಾಬ್ಲಮ್ ಏನಂತೀರಾ? ಇಲ್ಲಿದೆ ನೋಡಿ ಐಟಮ್. ಯಪ್ಪ ಡಾಲರು, ರಬ್ಬರು, ಶಾಕ್ ಅಬ್ಸರು. ಇದು ಎಲ್ಲಾದ್ರು ವಸೀಂ ಭಾಯ್ ಬನ್ನಿ. ವಸೀಂ ಭಾಯ್ ಇದು ನಮ್ಮ ಖರ್ಚು ತೋರಿಸ್ತೀನಿ ಬನ್ನಿ. ಏನೇನು ಆಗೈತೆ ಏನೇನಿಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಹೇಳ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ ಕೆಲಸ. ಈ ಗಾಡಿದು ಕೆಲಸ ನಡೀತೈತೆ, ನಾವು ನಮ್ಮ ಗಾಡಿ ಕೆಲಸನ ಮಾಡ್ಸೋಣ ಇವಾಗ. ಇವ್ರೇ ಮೆಕ್ಯಾನಿಕ್ಕು ಏನಂತವ್ರು ಗೊತ್ತಾ, ಇವಾಗ ಬಾಳ ನಾಳೆ ಬೆಳಿಗ್ಗೆ ಬಾ ಅಂತವ್ರೆ. ಯಾಕೆ ಸರ್? ಕೆಲಸ ಎಷ್ಟೈತೆ ನೋಡಿ ಸರ್, ಅದು ಕಟ್ ಮಾಡ್ಬಿಡ್ತೀನಿ. ಅಲ್ಲ, 3 ವರ್ಷ ಆದ್ಮೇಲೆ ಗಾಡಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ಬಿಡ್ತಾವಲ್ಲ. ಪಕ್ಕ 3 ವರ್ಷ ಅಷ್ಟೇ. 3 ವರ್ಷದ ತನಕ ಹೊಸ ಗಾಡಿ ಏನು ಪ್ರಾಬ್ಲಮ್ ಬರಲ್ಲ. ಸಣ್ಣ ಪುಟ್ಟ ಅದು ಇದು ಅಂತ ಬರಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಮೆಕ್ಯಾನಿಕ್ ಚಾರ್ಜ್ ಎಷ್ಟಾಗ್ಬೋದು? ಒಂದು 3,000 ಆಗತ್ತೆ. ನಾವು 3,000 ಆಗತ್ತೆ. ನಾವು ಬಡವ್ರ ಗಾಡಿ, ಅದಕ್ಕೇನೆ ಜಾಸ್ತಿ. ಬಡವ್ರ ಗಾಡಿ ಅದಕ್ಕೇನೆ ಜಾಸ್ತಿ. ನಾವು ಬರ್ಲಾ? ಆಯ್ತು, ಬಾಯ್ ಬಾಯ್. ಬಾಯ್ 300 ರೂಪಾಯಿ ಆಗುತ್ತೆ ಅಲ್ವಾ ಅಣ್ಣ? ಏನಕ್ಕೆ 50 ರೂಪಾಯಿ? 50 ರೂಪಾಯಿ ಆಗತ್ತೆ. 300. ಹೌದೌದು. ಇವಾಗ ಬೆಳಗ್ಗೆಯಿಂದ ಡ್ಯೂಟಿ ಮಾಡ್ಕೊಂಡೆ. ನಮ್ಮ ಟಾರ್ಗೆಟ್ ಏನಿತ್ತು ಅದು ರೀಚ್ ಮಾಡ್ಕೊಂಡೆ. ಇವಾಗ ಬಂದೆ. ಇವ್ರು ಹೇಳಿದ್ರು ನಾಳೆ ಬನ್ನಿ ಅಂತ. ನಾಳೆ ಗೀಳೆ ಎಲ್ಲ ಇಲ್ಲ, ಇವತ್ತೇ ಮಾಡಿಕೊಟ್ಬಿಡಿ. ಬೆಳಿಗ್ಗೆಯಿಂದ ಹೋಗಿ ಸಾಯಂಕಾಲ ತನಕ ಒಂದು 2,000 ಟಾರ್ಗೆಟ್ ಅದು ಮಾಡೋಣ ಅಂತ. ಡ್ಯೂಟಿ ಮಾತ್ರ ಸಖತ್ತಾಗಿ ಕೊಡ್ತಾವನು ಗುರುವೆ, ಮಿಸ್ಸೇ ಇಲ್ಲ ನೋಡಿ. ಮಿಸ್ ಆಗ್ಬಿಡುದು. ಕೆಲಸ ಇದ್ರೇನೆ ಕೊಡೋದು ಏನು ಡ್ಯೂಟಿ. ಹೌದು. ಇವಾಗ ಅಣ್ಣ ಬರೀ 7 ಕಿಲೋಮೀಟರ್ಗೆ 190 ರೂಪಾಯಿ ಕೊಡ್ತಾವನೆ. ಹೋಗ್ಬೇಡಿ, ನಾಳೆ ಮಾಡ್ಕೊಳ್ಳಿ. ಬೇಡ, ಇವತ್ತು ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಮಾಡಿಸ್ಕೊಂಡು ಹೋಗೋಣ ಗಾಡಿ ಕೆಲಸನ. ಗಾಡಿ ಕೆಲಸ ಆದ್ಮೇಲೆ ಪೂರ್ತಿ ಒಂದ್ಸಾರಿ ಹೇಳ್ತೀನಿ ಬನ್ನಿ. ಅಲ್ಲಿ ತನಕ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಹೋಗಿದಾವ ಸರ್? ಜಾಸ್ತಿ ಹಾರ್ಡ್ ಆಗೈತೆ ಸರ್. ಲೈನಿಂಗ್ ಹೋಗಿದಾವೆ, ಲೈನಿಂಗ್ ಹಾಕಿಸ್ಬೇಕು. ಬಜಾಜ್ ಇದ್ದೆ ಹಾಕ್ಸೋಣ. ಬಜಾಜ್ ಎಷ್ಟು ಬೀಳುತ್ತೆ? 500 ರೂಪಾಯಿ. ಸೈಡ್ 500 ರೂಪಾಯಿ ಆಗತ್ತೆ. ಸರಿ, ತೊಗೊಂಡ್ಬರ್ಲಾ? ಬನ್ನಿ ನೋಡೋಣ ಎಷ್ಟು. ಒಂದಕ್ಕೆ 265 ಅಂದರೆ 2 ಜೋಡಿ ಸೇರಿ 530 ರೂಪಾಯಿ ಸರ್. 530. ಶಾಕ್ ಅಬ್ಸರು ರೇಟ್ ಎಷ್ಟು ಬಿತ್ತು ಗೊತ್ತಾಗಿಲ್ಲ, ಬಟ್ ಬಿದ್ದೈತೆ 655 ರೂಪಾಯಿ. ಸಣ್ಣ ಪುಟ್ಟ ಖರ್ಚು ಅಂದ್ಕೊಂಡ್ರು ಇವತ್ತಿನ ಖರ್ಚು ಆಲ್ಮೋಸ್ಟ್ 3,000 ದಾಟುತ್ತೆ. ಬಟ್ ಹೇಳೋಕ್ಕಾಗಲ್ಲ ಸರ್. ಎಷ್ಟು ದಾಟುತ್ತೆ? 3,000. ದುಡ್ದಿರೋದು 2,200. ಉಲ್ಟಾ ಉದ್ರಿ ಹೇಳಿ ಹೋಗೋಣ ಇವಾಗ. ಉದ್ರಿ ಗಿರಾಕಿ ಬಂದ್ಬಿಟ್ಟ ಇವನು ಅಂತ ಅಲ್ವಾ? ಇಲ್ಲ ಮಾಡಲ್ಲ. ಇವಾಗ ಬ್ರೇಕ್ ಲೈನಿಂಗು, ಶಾಕ್ ಅಬ್ಸರು, ಡಾಲರ್ ರಬ್ಬರು 3 ಕೆಲಸ ಮಾಡಿಸ್ತಾ ಇದ್ದೀನಿ. ಬ್ರೇಕು ಫುಲ್ ಹಾರ್ಡ್ ಆಗಿಬಿಟ್ಟೈತೆ, ಹಂಗಾಗಿ ಇದನ್ನೆಲ್ಲ ಕೆಲಸ ಮಾಡಿಸಿ ನಾಳೆಯಿಂದ ಸರಿಯಾಗಿ ಡ್ಯೂಟಿ ಮಾಡೋಣ. ನಾಳೆಯಿಂದ ಟಾರ್ಗೆಟ್ 2:30. ಹಂಗಾಗಿ ಎಲ್ಲ ಒಂದೇ ಸರಿ ಬರಲ್ಲ. ಸಣ್ಣ ಪುಟ್ಟ 50, 20, 30 ಆ ಖರ್ಚೆ ಜಾಸ್ತಿ ಸರ್. ಇದಲ್ವಾ? ಇನ್ನೂ ಒಂದಿಲ್ಲಿ
ಎಷ್ಟು 4 ಹೇಳಿದ್ರಾ? 4. ನಾನು 3 ಅನ್ಕೊಂಡು 3 ತೊಗೊಂಡು ಬಂದೆ. ಬನ್ನಿ ಇನ್ನೊಂದು ತೊಗೊಂಡು ಬರೋಣ. ಎಷ್ಟಣ್ಣ ಟೋಕನ್ ಅಣ್ಣ? 25,000. ಎಲ್ಲಿ 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 ಫುಲ್ ಲಕ್ಕಿನೇ. ಎಲ್ಲಿ ತರ್ಸಿ? 25,000 ನೋಡಿ, ಸ್ಕ್ಯಾನ್ ಮಾಡಿದ್ರೆ ಬರುತ್ತೆ. ಇವಾಗ ಎಷ್ಟು? ಓಹೋ 25,000 ಇಲ್ಲ ಇಲ್ಲಿ ಏನಂತ ಬರ್ದವ್ರೆ? ನಂಬರ್ ಬರ್ದವ್ರೆ. ಬರಲ್ಲ, ನಂಬರ್ ಎಲ್ಲ ಹೊಡಿಬೇಕು. 25,000 ಇಟ್ಕೊಳ್ಳಿ. ಅದೆಲ್ಲ ನಿಮ್ಗೆ ಗೊತ್ತು, ನೀವೇ ಮಾಡ್ಕೊಳ್ಳಿ. ಅಣ್ಣ 25,000 ಅಂತ ಬಿಸಾಕ್ತಾ ಇದೀಯಾ? ಅದೆಲ್ಲ ಆಟೋ ಅವ್ರಿಗೆ, ನಮ್ಗೆ ಇಲ್ಲ. ಸ್ಕ್ಯಾನ್ ಮಾಡ್ಬೇಕಾ? ಸ್ಕ್ಯಾನ್ ಮಾಡಿ ಏನ್ ಮಾಡ್ಬೇಕು? ನಂಬರ್ ಹೊಡಿಬೇಕಾ? ಬರುತ್ತೆ. ಇರು ಮಾಡೋಣ ಇರಿ. 5 10 ಬಂದ್ರು ಓಕೆ, ನೋ ಪ್ರಾಬ್ಲಮ್. ಯಾವ್ದ್ರಲ್ಲಿ? ಗೂಗಲ್ ಸ್ಕ್ಯಾನ್ ಮಾಡ್ಬೇಕು ಅನ್ಸುತ್ತೆ. ಮಾಡೋಣ ಬನ್ನಿ. ಗೂಗಲ್ ಸ್ಕ್ಯಾನ್ ಹೊಡೆದ್ಬಿಟ್ಟು ಸರ್ಚ್ ಬಾರ್ ಕೋಡ್ ಏನು ಸರ್ಚ್. ಡಿಡ್ ನಾಟ್ ಮ್ಯಾಚ್ ಎನಿ ಡಾಕ್ಯುಮೆಂಟ್ಸ್. ಏನಿದು? ಏನು ಬರಲೇ ಇಲ್ಲ. ಸ್ಕ್ಯಾನ್ ಮಾಡಿದ್ರೆ ಏನು ಬರಲೇ ಇಲ್ಲ. ನಂಬರ್ ಎಲ್ಲ ಹೊಡಿಬೇಕ್ರಿ. ಫಸ್ಟ್ ಅದು QR ಸ್ಕ್ಯಾನ್ ಮಾಡ್ಬೇಕಲ್ಲ. ಸ್ಕ್ಯಾನ್ ಮಾಡಿನೇ ಮಾಡ್ಬೇಕು. ಅದೇ QR ಸ್ಕ್ಯಾನ್ ಮಾಡ್ತಾ ಇದ್ದೀನಿ, ಏನು ಬರ್ತಾ ಇಲ್ಲ. ಇನ್ನೊಂದು ಸಾರಿ ಸ್ಕ್ಯಾನ್ ಮಾಡೋಣ. ಫುಲ್ ಲಕ್ಕಿ ಇವತ್ತು. ಸರ್ಚ್ ಬಾರ್ ಕೋಡ್ 25,000 ಬಂದ್ರೆ ಎಷ್ಟು ಅಂಗಡಿ ಐತೆ ಅಷ್ಟು ಅಂಗಡಿನಲ್ಲಿ ಎಲ್ಲ ಡಬ್ಬಾ ತಗೊಂಡು ನೋಡು, ಏನು ಬರ್ತಾ ಇಲ್ಲ. ಸೆಲೆಕ್ಟೆಡ್ QR ಸ್ಕ್ಯಾನರ್ ಬೇಕು, ಇರಿ ಡೌನ್ಲೋಡ್ ಮಾಡ್ಕೊಳ್ಳೋಣ. ಎಲ್ಲಾದ್ರಲ್ಲೂ ಸ್ಕ್ಯಾನ್ ಮಾಡಿ ನೋಡಿದೆ, ಹಿಂಗ್ ಬರ್ತೈತೆ. ಸುಮ್ಮನೆ 25,000 ಅಂತ ಹೇಳ್ತವನೆ. 25,000 ಅಂದಿದ್ರೆ ಹಂಗ್ ಬಿಸಾಕ್ತಿದ್ದ ನೀನು? ಹಾ ಹಲೋ, 25,000 ಅಂದ್ರೆ ಹಂಗ್ ಎಷ್ಟೈತೆ ಗೊತ್ತಾ? ಅಲ್ಲಿ ಕಸಾನಲ್ಲಿ ಹೋಗಿ ಚೆಕ್ ಮಾಡಿ. ಏನು ಇಲ್ವೇ ಇಲ್ಲ, ಸುಮ್ಮನೆ ಹಾಕೋನೆ. ಏನು ಉಪಯೋಗ ಇದು? ಇನ್ಸ್ಟಾಲ್ ಕಾನ್ಫಿಡೆನ್ಸ್, SKF ಗ್ರೀಸ್ ವೇಸ್ಟ್. ಸುಮ್ಮನೆ ನನ್ಗೆ ಸ್ಕ್ಯಾನ್ ಮಾಡ್ಸಕ್ ಹೇಳ್ದ ನೀವು. 25,000 ಅಂತ ಹೇಳ್ಬಿಟ್ಟು ಯಾಮರ್ಸ್ತಾನೆ. ಒಂದ್ ಸೈಡ್ ಮುಗೀತು, ಇವಾಗ ಇನ್ನೊಂದ್ ಸೈಡ್ ಸ್ಟಾರ್ಟ್ ಮಾಡೋರೆ. ಇದು ಮುಗೀತು ಅಂತಂದ್ರೆ ಫ್ರಂಟ್ ಒಂದು ಶಾಕ್ ಅಬ್ಸರ್ವ್ ಚೇಂಜ್ ಮಾಡಬೇಕು. ಇನ್ನೊಂದು ಅವರ್ ಆಗುತ್ತೆ ಅಲ್ವಾ ಸರ್? ಇನ್ನೊಂದು ಅವರಾ? ಫ್ರಂಟ್ ಶಾಕ್ ಅಬ್ಸರ್ವ್ ಇದೊಂದು ಮುಗೀತು ಅಂತಂದ್ರೆ ಪೂರ್ತಿ ಕೆಲಸ ಮುಗ್ದಂಗೆ ಇವಾಗ, ಅಲ್ವಾ ಸರ್? ಕರೆಕ್ಟಾ? 6.5K ವ್ಯೂಸ್, 110 ಲೈಕ್ಸ್. ಅಣ್ಣ ಅವ್ರದ್ದು ಸಬ್ಸ್ಕ್ರೈಬರ್ಸ್ ಎಷ್ಟು ಕೊಡಪ್ಪ? 17 ಸಬ್ಸ್ಕ್ರೈಬರ್ಸು. ಅಣ್ಣ ನೋಡಿದ್ರೆ ಫುಲ್ ವಿಡಿಯೋ ಹಾಕ್ಬಿಟ್ಟು ಫುಲ್ ಮಿಂಚ್ತವನೆ. 1.4K ವ್ಯೂಸು. ಮತ್ತೇನಣ್ಣ ಹೇಳು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು, ಚಾನಲ್ ಹೆಸರು ಹೇಳು. ಅಣ್ಣ ಬಾರಣ್ಣ ಇಲ್ಲಿ. ಬಂದ್ಬಿಟ್ಟು ಅವಾಗಿಂದ ತಲೆ ತಿಂತಾ ಇರೋದು, ನಮ್ದು ಯೂಟ್ಯೂಬ್ ಇದೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ, ಹಂಗೆ ಹಿಂಗೆ ಅಂತ. ಆಯ್ತಪ್ಪ, ನನ್ ಕಮ್ಮಿನೇ, ನಿನ್ಗಿಂತ ಕಮ್ಮಿ. ಹೇಳು ಬಾರೋ. ಚಾನೆಲ್ ಹೆಸರು ಹೇಳ್ತವನೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಗೊತ್ತಿಲ್ಲ. ಬಾರೋ 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 ಇಲ್ಲಿ. ಎಷ್ಟು ಸಬ್ಸ್ಕ್ರೈಬರ್ಸು ಹೇಳು, ಚಾನಲ್ ಹೆಸರು ಹೇಳು. ಬೋಲ SR ಝೂ ಹೌಸ್. ಹಾ ನೋಡ್ರಪ್ಪ, SR ಝೂ ಹೌಸ್ ಅಂತೆ. ಬಾ ಇಲ್ಲಿ, ನಿನ್ ವಾಯ್ಸೇ ಕೇಳಲ್ಲ, ಜೋರಾಗಿ ಹೇಳು. ಲೈಕ್, ಸಬ್ಸ್ಕ್ರೈಬ್, ಶೇರ್ ಅಂತೆ. ಮತ್ತೆ ಇಲ್ಲಿ ನಿಂತ್ಕೊಳ್ಳಲ್ಲ, ಇಲ್ಲಿ ನಿಂತ್ಕೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.
ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. Subscribe. ಇನ್ನೊಂದ್ಸರಿ ಹೇಳು. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ಹಾ ಹೇಳು. Please like, share, subscribe. ಟು ಆಟೋ ಕನ್ನಡಿಗ. Auto Kannadi. ಹಾ ಇವಾಗ ಇವನ್ ಬಾಯಿಂದ ನನ್ನ ಚಾನಲ್ ಹೆಸರು ನಾನು ಹೇಳಿಸ್ಕೊಂಡೆ. ನಿನ್ ಚಾನಲ್ ಹೆಸರು ಕಟ್ ಮಾಡ್ಬಿಡ್ತೀನಿ ಎಡಿಟಿಂಗ್ ಅಲ್ಲಿ. ಹೇಳು ಇನ್ನೊಮ್ಮೆ. ನಾಳೆ ಬರುತ್ತೆ ಬೆಳಿಗ್ಗೆ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡ್ಕೊ. ಹೆಂಗ್ ಮಾಡ್ತೀನಿ ಗೊತ್ತಾ. ಆಯ್ತು ನಮ್ ಗಾಡಿ ಇನ್ನೊಂದ್ ಸ್ವಲ್ಪ ಮುಗಿದೋಯ್ತಾ ಅಣ್ಣ. ಇನ್ನೊಂದು 10 ನಿಮಿಷ ಟೈಮ್ ಬಂದ್ಬಿಟ್ಟು 9 ಗಂಟೆ 10 ನಿಮಿಷ. ಓಯ್ ಬರಲೆ ಬಾಯ್ಲೆ ಬಾಯ್ಲೆ. ಏನ್ ಹೇಳ್ದ ನೀನ್ ಹೇಳ್ಬೇಕು. ಬಾಯ್ಲೆ ಬಾಯ್ಲೆ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. Please like, share, and subscribe. ಐ ನಡಿಯ ಹೇಳಂದ್ರೆ ಹೇಳಿ. ಹಾ Like, subscribe, share. ಪ್ಲೀಸ್ ಲೈಕ್ ಶೇರ್ Please like, share, ಅಂಡ್ and ಸಬ್ಸ್ಕ್ರೈಬ್ ಟು to ಆಟೋ ಕನ್ನಡಿಗ. Auto Kannadi. ಹಾ ಇವನ್ ಬಾಯಿಂದ ನನ್ನ ಚಾನಲ್ ಹೆಸರನ್ನ ನಾನು ಹೇಳಿಸ್ಕೊಂಡೆ. ಇವಾಗ ಇವ್ರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಬಿಡಿ ನನಗೆ ಗೊತ್ತಿಲ್ಲ, ಬಟ್ ನನ್ನ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡಲೇಬೇಕು. 10K ಸಮೀಪ ಇದ್ದೀನಿ. ಇನ್ನೂ ಏನಿಲ್ಲ ಅಂತದ್ದು 160 ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಬೇಕು ನನಗೆ. ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ನನ್ನ ಚಾನಲ್ಗೆ ಆಯ್ತು, ನಿನ್ನ ಚಾನಲ್ಗಲ್ಲ. ಅವಾಗಿಂದ ಹೇಳ್ತೀನಿ ತಲೆ ತಿಂತವನೆ. ಎಷ್ಟು ಸಬ್ಸ್ಕ್ರೈಬರ್ಸು ಎಷ್ಟು ಫಾಲೋವರ್ಸು. 178 ಫಾಲೋವರ್ಸು, ಒಂದು 100 ಜನ ಸಬ್ಸ್ಕ್ರೈಬರ್ಸು ಅಂತಂದ್ರೆ ನಿನ್ಗಿಂತ ಜಾಸ್ತಿ ನನಗೆ ಅಂತವನೆ. ಬರೋ ಜಾಸ್ತಿನ ಏನ್ ಮಾಡ್ತಾರೆ ಅಂಕಲ್? ಏನ್ ಮಾಡ್ತಾರೆ ಅಂಕಲ್. ಸೇಮ್ ನನ್ನ ಮಗನ್ ತರಾನೆ ತರ್ಲೆ. ಫ್ರಂಟದೊಂದು ಬ್ರೇಕ್ ಕೆಲಸ ಆಯ್ತು ಅಂತಂದ್ರೆ ಮುಗೀತು, ಗಾಡಿ ಪರ್ಫೆಕ್ಟು. ನಾಳೆಯಿಂದ 2,500 ಟಾರ್ಗೆಟು ಫಿಕ್ಸ್ ಮಾಡ್ಕೊಳ್ಳೋಣ ಅಲ್ವಾ ಸರ್. ನಾಳೆಯಿಂದ 1 ತಿಂಗಳು ನೈಟ್ ಟು ಡೇ ಎಲ್ಲ ಹೊಡಿರಿ. ಏನಾದ್ರು ಆದ್ರೆ ನಾನು ನೋಡ್ಕೊಂತೀನಿ. ಹಾ ಇಷ್ಟೇ ಸಾಕು. ಯಾವ ಮೂಲೆಯಲ್ಲಿ ಇದ್ರು ಬಂದ್ ಮಾಡ್ಕೊಡ್ತಾರೆ ಅಲ್ವಾ ಸರ್. ಅದು ಸ್ಪೆಷಲ್ ನಮಗೆ ಮಾತ್ರ ಅಲ್ವಾ. ಸೊ ಗಾಡಿ ಕೆಲಸ ಇದು ನನ್ ಸ್ವಲ್ಪ ಐತೆ. ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಏನೇನು ಖರ್ಚಾಯ್ತು. ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಏನೇನು ಖರ್ಚಾಯ್ತು ಏನೇನಿಲ್ಲ ಪ್ರತಿಯೊಂದು ಹೇಳ್ತೀನಿ. ಸೊ ಅಂತೂ ಫೈನಲಿ ಗಾಡಿ ರೆಡಿ ಆಯ್ತು. ಇವಾಗ ಬಂದೆ, ಬ್ರೇಕಿಂಗ್ ಎಲ್ಲ ಕರೆಕ್ಟ್ ಆಗಿದೆ, ಶಾಕ್ ಅಬ್ಸರ್ವ್ ಕರೆಕ್ಟ್ ಆಗಿದೆ. ಟೋಟಲ್ ಖರ್ಚು ಬಂದ್ಬಿಟ್ಟು ನಂದು 1901, ಒಂದು 501, ಒಂದು 701 ಪ್ಲಸ್ 50 ರೂಪಾಯಿ. ಎಷ್ಟಾಯ್ತು? 1 ನಿಮಿಷ. 1900 ಪ್ಲಸ್ 500, 50 ಪ್ಲಸ್ 150 ಪ್ಲಸ್ 700. ಟೋಟಲ್ ಖರ್ಚು ಎಷ್ಟಾಗಿದೆ ನೋಡಿ, 3200 ರೂಪಾಯಿ. ಒಂದ್ಸಾರಿ ಗಾಡಿ ರೆಡಿ ಮಾಡ್ಸಕ್ಕೆ ತಗೊಂಡು ಹೋದ್ರೆ ಇವಾಗ ಒಂದು ಆಲ್ಮೋಸ್ಟ್ ಒಂದು 6 ತಿಂಗಳು 8 ತಿಂಗಳು ನೋ ಟೆನ್ಷನ್ ಇಲ್ದಂಗೆ, ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಗಾಡಿ ಓಡಿಸ್ಬೋದು. ಇವಾಗ ಮತ್ತೆ ಆಯಿಲ್ ಚೇಂಜ್ ಮಾಡಿಸ್ಬೇಕು. 17ನೇ ತಾರೀಕಿಗೆ ಲಾಸ್ಟ್ ಮಂತ್ ಮಾಡಿಸಿದ್ದೆ. ಈ ಮಂತು ಕೂಡ 17ನೇ ತಾರೀಕಿಗೆ ಹೋಗ್ಬಿಟ್ಟು ಆಯಿಲ್ ಚೇಂಜ್ ಅನ್ನ ಮಾಡಿಸ್ತೀನಿ. ಇದಾಗಿತ್ತು ನಮ್ಮ ದುಡಿಮೆ ಪ್ಲಸ್ ಖರ್ಚು ವೆಚ್ಚ ಪ್ರತಿಯೊಂದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಇಲ್ಲಿ ಒಬ್ರು ತುಂಬಾ ಅಂದ್ರೆ ತುಂಬಾ ಟಾರ್ಚರ್ ಕೊಡ್ತಾರೆ. ಎತ್ಕೋತಾ ಇಲ್ಲ ನೀನು, ಎತ್ಕೋತಾ ಇಲ್ಲ ನೀನು, ಎತ್ಕೋತಾ ಇಲ್ಲ ನೀನು. ಬನ್ನಿ. ಚಡ್ಡಿನೇ ಇಲ್ಲ, ಶಿ 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 ಚಡ್ಡಿನೇ ಇಲ್ಲ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.